ಪ್ರೀತಿಯ ಪ್ರೇಕ್ಷಕರೇ, ನಾನು ನಿಮ್ಮ ವಿಷ್ಣು ಪ್ರಕಾಶ್ ಮುಳ್ಳೇರಿಯ ವ್ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆದರ್ಶ ಶಿಕ್ಷಕ, ಸಾಮಾಜಿಕ ಕಾರ್ಯಕರ್ತ, ಸಂಘಟಕ, ಕಲಾ ಪೋಷಕ, ನಿರ್ದೇಶಕ, ರಂಗಭೂಮಿ ಯಕ್ಷಗಾನ ಕಲಾವಿದ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರೂಪಕ ಮಾತ್ರವಲ್ಲ, ಕಾಸರಗೋಡು ಜಿಲ್ಲೆಯ ಅಚ್ಚಕನ್ನಡ ಪ್ರದೇಶವಾದ ಮುಳ್ಳೇರಿಯದ ನಿವಾಸಿಯೂ ಆದಂಥ ಶ್ರೀಯುತ ಯತೀಶ್ ಕುಮಾರ್ ರೈ ಅವರು ಇಂದು ನಮ್ಮೊಂದಿಗಿದ್ದಾರೆ. ಅವರ ಎರಡು ಮಾತುಗಳು. ಯಕ್ಷಗಾನ ಪ್ರದರ್ಶನ ಪ್ರಸಂಗ ಅಂಬಾಶಪಥ ವೀರ ಅಭಿಮನ್ಯು ಬಹಳ ಸಾರವುಳ್ಳಂತಹ ಪೌರಾಣಿಕ ಕಥೆ. ಆ ಕಥೆಯನ್ನು ಆಸ್ವಾದಿಸುವುದಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಎಲ್ಲ ಪ್ರೇಕ್ಷಕರು ನೆರೆದಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೈವಿಧ್ಯಾತ್ಮಕವಾದಂತಹ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಾ ಇವೆ. ಇಂದು ಗಾನಮೇಳ ಬೆಳಿಗ್ಗೆ ಇತ್ತು, ಆ ಬಳಿಕ ಧಾರ್ಮಿಕ ಸಭೆ ನಡೆಯಿತು. ಇದೀಗ ಯಕ್ಷಗಾನ ಪ್ರದರ್ಶನ ಇಲ್ಲಿ ನಡೀತಾ ಇದೆ. ನಾಳೆಯೂ ದಿನ ಕೂಡ ಯಕ್ಷಗಾನ ಪ್ರದರ್ಶನ ಇಲ್ಲಿ ಇದೆ. ಸುಂಕದಕಟ್ಟೆ ನಾಡಿನ ದಿನ ಕೂಡ ಭರತನಾಟ್ಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿಕ್ಕಿದೆ. ಇದುವರೆಗೆ ನಡೆದಂತಹ ಕಾರ್ಯಕ್ರಮಗಳು ಬಹಳ ಉತ್ಕೃಷ್ಟ ಕಾರ್ಯಕ್ರಮಗಳಾಗಿದ್ದವು. ನಿನ್ನೆ ದಿನ ಒಳ್ಳೆಯ ಒಂದು ಗಾನಮೇಳವು ಕೂಡ ನಮಗೆ ಕೇಳಲಿಕ್ಕೆ ಅವಕಾಶ ನಮಗೆ ಲಭಿಸಿತು. ಒಟ್ಟಿನಲ್ಲಿ ಇಲ್ಲಿಯ ಸಾಂಸ್ಕೃತಿಕ ಉತ್ಸವ, ಅದೇ ರೀತಿಯಲ್ಲಿ ಇಲ್ಲಿ ದೈವಿಕವಾದಂತಹ ಕಾರ್ಯಕ್ರಮ, ಆ ದೈವಿಕವಾದಂತಹ ಕಾರ್ಯಕ್ರಮದಲ್ಲಿ ಪುಳಕಿತರಾಗುವುದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಂಡು ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ಒಂದು ಸಮಯ ಇದು. ಮಹೋತ್ಸವದ ಅಂಗವಾಗಿ ಒಳ್ಳೆಯ ಭೋಜನದ ವ್ಯವಸ್ಥೆ ಇದೆ. ಅದರ ಒಂದಿಗೆ ಮನರಂಜನೆಗಾಗಿ ಎಕ್ಸ್ಪೋದ ವ್ಯವಸ್ಥೆ, ಆ ರೀತಿ ಸಂತೆ ಎಲ್ಲ ಒಟ್ಟು ಜನರ ಸಹಸ್ರ ಅಲ್ಲ, ಅದಕ್ಕೆ ಲಕ್ಷಗಟ್ಟಲೆ ಜನಗಳು ಇದೀಗ ಬಂದು ಹೋಗಿರಬಹುದು. ಇನ್ನೂ ಕೂಡ ಸಾಕಷ್ಟು ಜನಗಳಿಲ್ಲಿಗೆ ಬರಲಿಕ್ಕಿದ್ದಾರೆ. ಒಟ್ಟಿನಲ್ಲಿ 351 ವರ್ಷಗಳ ಬಳಿಕ ನಡೆಯುತ್ತಿರುವಂತಹ ನಮ್ಮ ಒಂದೇ ಪೀಠದಲ್ಲಿ ನೆಲೆಯಾಗಿರುವಂತಹ 3 ಭಗವತಿ ಅಮ್ಮನವರು, ಹುನ್ನೇಕಾಲ್ ಭಗವತಿ, ಉಚ್ಚಳ್ಳಿ ಕಡವತ್ತು ಭಗವತಿ, ಅದೇ ರೀತಿಯಲ್ಲಿ ಆಯ್ಟಿ ಭಗವತಿ ಅವರ ದರ್ಶನ ಭಾಗ್ಯ, ಅವರ ಈ ಸಂತಸದ ಈ ಉತ್ಸವದಲ್ಲಿ ಇತರ ಪರಿವಾರ ದೈವಗಳು ಕೂಡ ಅವರ ಈ ಕಳಿಯಾಟದಲ್ಲಿ ಪಾಲ್ಗೊಂಡು ಒಟ್ಟು ಭಕ್ತ ಜನರಿಗೆ ಒಂದು ಹರಸುವಂಥ ಈ ಸಂದರ್ಭದಲ್ಲಿ ನಾಡಿಗೆ ನಾಡೇ ಇದರಲ್ಲಿ ಒಟ್ಟಿಗೆ ಸೇರಿದೆ ಎಂಬುದರಲ್ಲಿ ಬಹಳ ಅಭಿಮಾನವಿದೆ. ವಿವಿಧ ಜಾತಿ, ಮತ, ಪಂಥ ಎಲ್ಲ ಭೇದ ಭಾವವನ್ನು ಬರೆತು ಎಲ್ಲರೂ ಕೂಡ ಒಂದಾಗಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಸಾಕಷ್ಟು ತಯಾರಿಯನ್ನು ಇದಕ್ಕೆ ಬೇಕಾಗಿ ಇಲ್ಲಿಯ ಸಮಿತಿ ನಡೆಸಿದೆ. ಆ ಸಮಿತಿ ನಡೆಸಿದಂತಹ ಈ ತಯಾರಿಯ
ಫಲವೋ ಏನು ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ಇದುವರೆಗೂ ನಡೆದಿದೆ. ಮುಂದಿನ ದಿನಗಳಲ್ಲಿಯೂ ಕೂಡ ನಡೆಯುವುದಕ್ಕೆ ಇವೆ. ಆ ಸಮಿತಿಯ ಪದಾಧಿಕಾರಿಗಳು ಅದೇ ರೀತಿಯಲ್ಲಿ ಕಾರ್ಯಕರ್ತರಿಗೆ ಸಾಕಷ್ಟು ನಾವು ಋಣಿಯಾಗಿರಬೇಕು. ಇಲ್ಲಿಯ ಒಟ್ಟು ವ್ಯವಸ್ಥೆಗೆ ಬೇಕಾಗಿ ಸಹಸ್ರ ಸಂಖ್ಯೆಯ ಕಾರ್ಯಕರ್ತರು ಬಹಳ ಪ್ರಾಮಾಣಿಕವಾಗಿ ದುಡಿಯುತ್ತಾ ಇದ್ದಾರೆ. ಅವರು ರಾತ್ರಿ ಹಗಲು ಅಂದರೆ ಇಲ್ಲಿ ಹಗಲು ರಾತ್ರಿ ನಿರಂತರವಾಗಿ ಇಲ್ಲಿ ಕಳಿಯಾಟ ಮಹೋತ್ಸವದಲ್ಲಿ ದೈವಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಆ ರಾತ್ರಿ ಹಗಲು ನಿದ್ದೆ ಬಿಟ್ಟು ಇಲ್ಲಿ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿರುವಂತಹ ಎಲ್ಲರೂ ಕೂಡ ಕಾರ್ಯಕರ್ತರು ಮಾತ್ರವಲ್ಲ, ವಿವಿಧ ಇಲಾಖೆಗಳ ಉದ್ಯೋಗಸ್ಥರು, ಅದೇ ರೀತಿಯಲ್ಲಿ ಎಲ್ಲರೂ ಶಾಂತಿ ಸಮಾಧಾನವನ್ನು ಕಾಪಾಡುವುದಕ್ಕೆ ಪೊಲೀಸ್ ವ್ಯವಸ್ಥೆ, ಇನ್ನಿತರ ಆರೋಗ್ಯ ಕಾರ್ಯಕರ್ತರು ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಇದರಲ್ಲಿದ್ದಾರೆ ಎಂಬುದು ಇಲ್ಲಿಯ ಧಾರ್ಮಿಕ ಸಮ್ಮೇಳನಗಳಲ್ಲಿ ಆಗಲಿ ಎಲ್ಲ ವಿವಿಧ ಧರ್ಮಗಳವರು ಕೂಡ ಪಾಲ್ಗೊಂಡಿದ್ದಾರೆ. ಬೇರೆ ಬೇರೆ ಧರ್ಮಗಳವರು ಇಲ್ಲಿಗೆ ಹೊರೆಕಾಣಿಕೆಯನ್ನು ತಂದಿದ್ದಾರೆ ಎಂಬುದು ಕೂಡ ಬಹಳ ಸಂತೋಷದಾಯಕವಾದ ಸಂಗತಿ. ಒಟ್ಟಿಗೆ ನಾಡಿಗೆ ನಾಡೆ ಒಂದು ಸಾಮರಸ್ಯದ ಜಾತಿ ಮತ ಪಂಥಗಳನ್ನು ಮೀರಿ ನಿಲ್ಲುವ ಮಾನವೀಯತೆಯ ಒಂದು ಸಂದೇಶವನ್ನು ಈ ಪೆರುಂಗಳಿಯಾಟ ಮಹೋತ್ಸವ ನಮಗೆ ನೀಡಿದೆ ಎಂಬುದರಲ್ಲಿ ನಾವೆಲ್ಲರೂ ಕೂಡ ಬಹಳ ಸಂತೋಷಗೊಂಡಿದ್ದೇವೆ. ದೇವಿಯ ಒಂದು ಅನುಗ್ರಹ ಈ ನಾಡಿನ ಜನತೆಗೆ ಉಂಟಾಗಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ. ತಾವು ಬನ್ನಿ, ನೀವೆಲ್ಲರೂ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಳ್ಳಿ. ಈ ದೇವಿಯ ಆರೈಕೆ ಆಶೀರ್ವಾದಗಳನ್ನು ಕೂಡ ನೀವು ಕೂಡ ಎಲ್ಲರೂ ಕೂಡ ಪಡ್ಕೊಳ್ಳಿ ಎಂಬುದಾಗಿ ಕೇಳಿಕೊಂಡು ಎಲ್ಲರನ್ನೂ ಕೂಡ ಆ ದೇವಿ ಹರಸಲಿ ಎಂಬುದಾಗಿ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ.